ಇದು QTM ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ 2024 ಮುಂದಿನ ಅವಾರ್ಡ್. ಹೊಸ ಹೀರೋಯಿನ್ಗಳು ಬಂದಾಗ ಕನ್ನಡಿಗರು ಅವರು ನಮ್ಮ ಹುಡುಗಿ ಅಂತ ಮುದ್ದಾಡೋದು, ಕೊಂಡಾಡೋದು ಇದೆಲ್ಲ ತುಂಬಾ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಪ್ರತೀತಿ. ಈಗ ಅಂತ ಹೊಸ ಹೀರೋಯಿನ್ ಒಬ್ಬರನ್ನ ಸಂಭ್ರಮಿಸುವಂತ ಸಮಯ. ಈಗ ಈ ವರ್ಷದ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಫೀಮೇಲ್ ಯಾರು ಅಂತ ನೋಡುವಂತ ಸಮಯ. ಈ ಒಂದು ಪ್ರಶಸ್ತಿಯನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ಚಿತ್ರರಂಗದ ಹೆಮ್ಮೆಯ ನಟಿ ಶ್ರುತಿ ಮೇಡಮ್ ಹಾಗೂ ಎಸ್ ಮೊಬಿಲಿಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀಯುತ ರಂಗನಾಥ್. ಚಿತ್ತಾರ ಸ್ಟಾರ್ ಅವಾರ್ಡ್ 2024 ಬೆಸ್ಟ್ ಡೆಬ್ಯೂಟೆಂಟ್ ಫೀಮೇಲ್ ಯಾರು ಅಂತ ನೋಡೋಣ. ಒಂದು ನಾಮಿನೇಷನ್ಸ್ ಹೇವಿ ಇದೆ. ನಾಮಿನೇಷನ್ಸ್ ಪ್ಲೀಸ್. Chittara Best Debutant Actor Female. The nominees are Aradhana Rao for Katera, Niriksha Rao for Raja Yoga, Amrita Prem for Tagaru Palya, Kritika Srinivas for Aparupa, Radhika Achyut Ram for ಇದರಲ್ಲಿ ಒಬ್ರಿಗೆ ಅವಾರ್ಡ್ ಹೋಗ್ಬೇಕು ಅನ್ನೋ ಕಷ್ಟನೇ ಇದೆ. ಬಟ್ ಅದು ಯಾರಿಗೆ ಹೋಗ್ತಾರೆ ಅವಾರ್ಡ್ ನೋಡೋಣ. ಯಾರೇ ಆಗಿರ್ಲಿ ಈ ಕ್ಯಾಟಗರಿ ತುಂಬಾ ಖುಷಿ ಆಗತ್ತೆ. ಮುಂದಿನ ಪೀಳಿಗೆ ಅಂದ್ರೆ ಕನ್ನಡ ಚಿತ್ರರಂಗವನ್ನ ಬೆಳಗಿಸುವಂತ ಮುಂದಿನ ಪೀಳಿಗೆ ಅತ್ಯುತ್ತಮ ನಾಯಕಿ ಈ ಹೆಸರು ಹೇಳಕ್ ಖುಷಿ ಆಗತ್ತೆ. ನನ್ನ ಗೆಳತಿಯ ಮಗಳು ರಾಧನಾ ರಾಮ್. ಬನ್ನಿ ಜೋರ ಚಪ್ಪಾಳೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್ ಮೊಬಿಲಿಟಿಯ ಡೈರೆಕ್ಟರ್ ಆದಂಥ ರಂಗನಾಥ್ ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆರಾಧನಾ, ಮೊದಲನೇದಾಗಿ ಫಸ್ಟ್ ಸಿನಿಮಾಗೆ ಬೆಸ್ಟ್ ಡೆಬ್ಯೂಟೆಂಟ್ ಅಂತ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಾ ಇದೆ? ಜಾಸ್ತಿನೇ ಖುಷಿ ಆಗ್ತಾ ಇದೆ. ತುಂಬ ತುಂಬ ಸ್ಪೆಷಲ್ ಆಗಿದೆ ಈ ಮೂಮೆಂಟು. ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಚಿತ್ತಾರ ಮೀಡಿಯಾ ಆ್ಯಂಡ್ ನೀವೆಲ್ಲರೂ ನನಗೆ ವೋಟ್ ಮಾಡಿದ್ದೀರಾ, ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟು ವೆಲ್ಕಮ್ ಮಾಡಿ, ನಂಗೆ ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ 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 ಮಚ್. ಆ್ಯಂಡ್ ನಮ್ಮ ಇಡೀ ಕಾಟರ ತಂಡಕ್ಕೆ ರಾಕ್ಲೈನ್ ಸರ್ ಅವರಿಗೆ, ತರುಣ್ ಸರ್ ಅವರಿಗೆ, ದರ್ಶನ್ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಸೋ ಮಚ್. ನನಗೆ ಈ ಅವಕಾಶ ನೀಡಿದ್ದಕ್ಕಾಗಿ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾನು ಕಾಟರ ಅಂತ ಒಂದು ಚಿತ್ರದಲ್ಲಿ ನಾನು ನಾಯಕಿಯಾಗಿ ಲಾಂಚ್ ಆಗಿದ್ದೀನಿ ಅಂತ ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಆ್ಯಂಡ್ ಲಾಸ್ಟ್ ಬಟ್ ನೆವರ್ ಎವರ್ ಎವರ್ ದ ಲೀಸ್ಟ್ ನನ್ನ ಫ್ಯಾಮ್ಲಿಗೆ, ಅಪ್ಪ ಅಮ್ಮ ಅವರಿಗೆ, ನನ್ನ ಅಜ್ಜಿ ತಮ್ಮ ಅವರಿಗೆ, ಮೈ ಪಿಲ್ಲರ್ಸ್ ಆಫ್ ಸಪೋರ್ಟ್. ಆ್ಯಂಡ್ ಅಮ್ಮ ಅಂದರೆ ಮಾತೇ ಬರಲ್ಲ, ನನಗೆ ಶೇಕ್ ಆಗ್ತಾ ಇದ್ದೀನಿ. ಬಟ್ ಶಿ ಈಸ್ ಎವ್ರಿಥಿಂಗ್ ಟು ಮೀ. ಅವರಿಂದ ನಾನು ಇಲ್ಲಿದ್ದೀನಿ. ಅಪ್ಪ ಅವ್ರ ಆಶೀರ್ವಾದದಿಂದ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ, ಈ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೀನಿ. ಸೊ ಎಲ್ಲರ ಆಶೀರ್ವಾದ, ಪ್ರೀತಿ, ಬೆಂಬಲ ನನ್ನ ಜೊತೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಶ್ರುತಿ ಮ್ಯಾಮ್ ಅವ್ರ ಕೈಯಿಂದ ಪಡ್ಕೊಂಡಿದ್ದೀನಿ ಅಂತ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್. ನಾನು ಆಲ್ರೆಡಿ ಒಂದು ಮೂವಿ ಶೇರ್ ಮಾಡಿದ್ದೀನಿ, ಇನ್ನೂ ತುಂಬ ಮೂವೀಸ್ ಸ್ಪೆಷಲ್ ಮೂಮೆಂಟ್ ಶೇರ್ ಮಾಡಬೇಕಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಮೂವಿಗೆ ಇಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ಬಿಡ್ಯಾರೆ. ಯೂಶಲಿ ಕೆಕ್ಕ ಅಂತಾರೆ, ಇವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಬಹಳ ಸಂತೋಷ. ಸರ್ವತೋಪಕ ಅಭಿವೃದ್ಧಿ ಆಗಿದೆ ಅಂತ ಕಾಣುತ್ತೆ. ಅಂದ್ರೆ ಗೊತ್ತಾಗಿಲ್ಲ, ಇಲ್ಲಿ ಬಿಡಿ ಪರವಾಗಿಲ್ಲ. ಅದು ಶ್ರುತಿ ಮೇಡಮ್ ಜೊತೆ ಒಂದೇ ಸಿನಿಮಾಲೆಲ್ಲ ಆಕ್ಟ್ ಮಾಡಿದ್ದೀರಾ. ಸೊ ಶ್ರುತಿ ಮೇಡಮ್ ಬಗ್ಗೆ ಹೇಳಿ, ಏನಂತೀರಾ?
ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಅವ್ರು ತುಂಬ ಕಣ್ಣೀರು ಹಾಕ್ತಾರೆ ಅಳ್ತಾ ಇರ್ತಾರೆ ಅಂತ, ಬಟ್ ಆ್ಯಕ್ಚುಲಿ ಆಫ್ ಕ್ಯಾಮ್ರಾ ಅವರಿಂದ ಜಾಸ್ತಿ ಕಾಮಿಡಿ ಮಾಡೋರು ನಾನು ಲೈಫಲ್ಲಿ ನೋಡೇ ಇಲ್ಲ. ನನ್ಗೆ ಶ್ರುತಿ ಮ್ಯಾಮ್ ಯಾರಂದರೆ ಇನ್ಸ್ಪಿರೇಷನು, ಅಫ್ಕೋರ್ಸ್ ಒಂದು ಫ್ರೆಂಡ್ ಆಗಿನೂ ನಾನು ಒಂಥರ ಅನ್ಕೊತೀನಿ, ಒಂದು ಗೈಡೆನ್ಸ್ ಆಗಿ. ಬಟ್ ಅದೆಲ್ಲರ ಮೇಲೆ ಒಂದು ಕಾಮಿಡಿ ಫನಿ ಮೂಮೆಂಟ್ ಶೇರ್ ಮಾಡೋ ಬೆಸ್ಟ್ ಪರ್ಸನ್. ಇಲ್ಲ, ಖಂಡಿತವಾಗ್ಲೂ ಅದನ್ನು ಪ್ರತಿ ಸಲ ಎಪಿಸೋಡಲ್ಲಿ ನೋಡ್ತಾನೆ ಇರ್ತೀವಿ, ಪ್ರತಿ ಸಲ ಶೂಟಲ್ಲೂ ನಮ್ಮೆಲ್ಲರನ್ನು ನಗಿಸ್ತಾ ಇರ್ತಾರೆ. ಬಟ್ ಶ್ರುತಿ ಮೇಡಮ್, ನೀವು ಹೇಳಿ, ನಿಮ್ಮ ಫ್ರೆಂಡ್ ಮಗಳು ಫಸ್ಟ್ ಮೂವಿಗೆ ಒಂದು ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಅವಾರ್ಡ್ ತೊಗೊಂಡಿದ್ದಾರೆ. ಸೊ ಇವ್ರ ಪ್ರಿಪರೇಷನ್ ಹೆಂಗಿತ್ತು, ಇವ್ರ ಬಗ್ಗೆ ಏನು ಹೇಳ್ತೀರಿ? ಮೊದಲನೇ ಸಿನಿಮಾ ನಾಯಕಿಯರಿಗೆ ಅವಕಾಶ ಸಿಗುವಾಗ ಎಲ್ಲರೂ ಪ್ರಿಫರ್ ಮಾಡೋದು ತುಂಬ ಕ್ಯೂಟಾಗಿ ಕಾಣೋವಂಥದ್ದು, ಒಳ್ಳೆ ಡ್ರೆಸ್ಗಳಿರುವಂಥದ್ದು, ಬಬ್ಲಿಯಾಗಿ ಆ್ಯಕ್ಟ್ ಮಾಡೋವಂಥದ್ದು, ಒಳ್ಳೆ ಸಾಂಗ್ಗಳು, ಡ್ಯಾನ್ಸ್ಗಳು ಇರೋವಂಥ ಸಿನಿಮಾಗಳು ಸಿಕ್ಕಲಿ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಬಟ್ ಈ ಥರದ ಒಂದು ಸಿನಿಮಾವನ್ನು ಆಯ್ಕೆ ಮಾಡ್ಕೊಂಡಿದ್ದು ಕೂಡ ನನಗೊಂದು ಚಾಲೆಂಜಿಂಗ್ ಅಂತ ನನಗನ್ನಿಸ್ತು. ಮೊದಲನೇ ಸಿನಿಮಾದಲ್ಲಿ ತುಂಬ ಎಮೋಷ್ನಲ್ ಸೀನ್ ಇರುವಂಥ, ತುಂಬ ವೇಟೇಜ್ ಇರುವಂಥ ಪಾತ್ರವನ್ನು ಆರಾಧನಾ ಮಾಡಿದ್ಲು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು. ಮೊದಲನೇ ಸಿನಿಮಾ ಅನ್ನೋ ಕಾರಣಕ್ಕೆ ಅಂತ ಮಾತ್ರ ಅಲ್ಲದೆ ಅವರ ತಾಯಿಯ ಗರಡಿಯಲ್ಲಿ ಪಳಗಿರೋಳಲ್ವ, ತುಂಬ ಉದ್ದನ ಡೈಲಾಗ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಬಾಯ್ಹಾಟ್ ಮಾಡಿ ಕನ್ನಡವನ್ನು ಅಲ್ಲಿ ಶೂಟಿಂಗ್ನಲ್ಲಿ ತುಂಬ ಶುದ್ಧವಾಗಿ ಮಾತಾಡಿದ್ಲು. ಅದಕ್ಕೆ ನನಗೆ ತುಂಬಾ ಖುಷಿ ಆಯಿತು ಶೂಟಿಂಗ್ ಸಮಯದಲ್ಲೆಲ್ಲ. ಆಕೆಯ ಹಾರ್ಡ್ ವರ್ಕ್, ಡೆಡಿಕೇಶನ್, ತಾಯಿಯ ಸಪೋರ್ಟ್, ಇಡೀ ತಂಡದ ಆಕೆಗೆ ಸಪೋರ್ಟ್ ಮಾಡಿದಂಥ ರೀತಿ, ಅದನ್ನು ಯೂಟಿಲೈಸ್ ಮಾಡಿಕೊಂಡು ತುಂಬಾ ಮುದ್ದಾಗಿ ಆ್ಯಕ್ಟ್ ಮಾಡಿದ್ಲು. ಒಂಥರ ಗ್ಲಾಮರ್ ಇಲ್ಲದೇ ಇರೋ ಪಾತ್ರಗಳಲ್ಲಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡುವಾಗ ಎಲ್ರಿಗೂ ಒಂದು ಸಣ್ಣ ಹೆದರಿಕೆ ಇರುತ್ತೆ. ಯಾವ ಒಂದು ಹೆದರಿಕೆ ಅಂಜಿಕೆಯೂ ಇಲ್ಲದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು. ಆ ಒಂದು ಪ್ರಯತ್ನ ಆಕೆ ಆವತ್ತು ಕಾಟೇರದಲ್ಲಿ ಏನು ಮಾಡಿದ್ಲು, ಅದರ ಪ್ರತಿಫಲ ಇವತ್ತು ಆಕೆಯ ಕೈಯಲ್ಲಿದೆ ಅಂತ ನಾನು ಹೇಳ್ತೀನಿ. ಖುಷಿ ಆಗುತ್ತೆ. ಎಲ್ಲ ಒಂದೇ ಕಾಲಘಟ್ಟದವರು, ಅವ್ರ ಮಕ್ಕಳು ತಿರ್ಗಿ ಹಂಗೆ ಒಂದು ಭಾಳ ಚೆನ್ನಾಗಿ ನೋಡೋಕ್ಕಿದ್ದು. ಸೊ ಒಬ್ಬರು ಬೆಸ್ಟ್ ಸಪೋರ್ಟಿಂಗ್, ಇನ್ನೊಬ್ರು ಬೆಸ್ಟ್ ಡೆಬ್ಯೂಟೆಂಟ್, ಎರಡೂ ಅವಾರ್ಡ್ ಇಲ್ಲ ಇದೆ. ಬಟ್ ನೀವು ಬೆಸ್ಟ್ ಸಪೋರ್ಟಿಂಗ್ ಅಲ್ಲ ಮೇಡಮ್. ಸೊ ಮುಂದಿನ ಒಂದು ಕೆಲಸಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗತ್ತೆ. ಮಾಡ್ತೀರಾ ಅಂತ ಹೇಳಿ. ಖಂಡಿತ. ನನಗೆ ಅಂತ ಹೇಳಿ ಏನ್ ಮಾಡ್ಬೇಕು ಅಲ್ಲ, ನೀವು ಮಾಡ್ತೀರಾ ಅಂತ ಹೇಳಿ. ನೀವು ಬೆಸ್ಟ್ ಸಪೋರ್ಟರ್. ಆಯ್ತು ಪಂಡೆ. ನೋಡಿ, ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋಯಿನ್ ಸಿಕ್ಕಿದ್ದಾರೆ, ಮತ್ತದೇ ಹಳೆ ಹೀರೋ ಹೊಸ ಸುಣ್ಣ ಬಣ್ಣ ಹೊಡೆದು ಹೊಸ ಹೀರೋನು ಸಿಗ್ತಾ ಇದ್ದಾರೆ. ಅವರ ತಾಯಿ ಕೂಡ ಒಪ್ಕೊಂಡಿದ್ದಾರೆ. ನಾನು ಹಾಗೂ ಆರಾಧನಾ ಒಂದು ಹೊಸ ಮೂವಿ ಮಾಡ್ತಾ ಇದ್ದೀವಿ. ಇಲ್ಲ ಅಂತ ಅದ್ರ ಹೆಸರು, ಸಿನಿಮಾ ಹೆಸರೇ ಇಲ್ಲ ಅಂತ. ಇಲ್ಲ ಕ್ಯಾಪ್ಷನ್ ಅಲ್ಲಿ ಎಲ್ಲವೂ ಇದೆ. ಸೊ ಈ ಒಂದು ಸಿನಿಮಾಗೆ ನಾನು ನಿಮಗೆ ಅಡ್ವಾನ್ಸ್ ಚೆಕ್ ಆಗಿ ಒಂದು ರೋಸ್ ಕೊಡ್ತಾ ಇದ್ದೀನಿ. ಒಂದು ನಿಮಿಷ ಏನೇನು, ಒಂದು ನಿಮಿಷ ಮೈಕು ಏನು, ಅಮ್ಮ ಅವರಿದ್ದಾರೆ ಅಲ್ಲ, ಸೊ ಒನ್ಸ್ ಡಬಲ್ ಚೆಕ್ ಮಾಡ್ತೀನಿ ತಗೋಬೋದಾ ಅಂತ. ಡಬಲ್ ಚೆಕ್, ಸಿಂಗಲ್ ಚೆಕ್, ನಮ್ಗೆ ಚೆಕ್ ಕೊಟ್ಟಿಲ್ಲ ಯಾರು ಇದುವರೆಗೂ. ಓಕೆ ಅಲ್ವಾ? ಓಕೆ ಅಲ್ವಾ? ಓಕೆ ಅಂತ ಅಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟ. ನಾನು ಸಪೋರ್ಟ್ ಮಾಡ್ತೇನೆ. ಒಬ್ಬ ಅಣ್ಣ ಆಗಿ ತಂಗಿಗೆ ಅಷ್ಟು ಸಹಾಯ ಮಾಡಿ ದಯವಿಟ್ಟು ಇಲ್ಲಿ ಸಿನಿಮಾ ಹೀರೋ ಅಂತ ನೀವು ಒಳ್ಳೆ ಅಣ್ಣ ತಂಗಿ ಅನ್ಕೊಂಡು ನೀನು ಅಣ್ಣ ಆಗಿ ದಯವಿಟ್ಟು ಸಪೋರ್ಟ್ ಮಾಡು. ಕೊಡಪ್ಪ ಗುಲಾಬಿ ಕೊಡು, ತಂಗಿ ಇಸ್ಕೊಳಮ್ಮ. ಅಣ್ಣ ಥ್ಯಾಂಕ್ ಯು. ಹಂಗೆಲ್ಲ ಆಗಲ್ಲ. ನೀವು ನೋಡಿ ಸಪೋರ್ಟಿಂಗ್ ಆಕ್ಟರ್ ಅಂತ ಬಂದಿರಿ, ನಿಮ್ಗೆ ಸಪೋರ್ಟ್ ಮಾಡ್ಬೇಕು ನೀವು. ಸಿನಿಮಾ ಹೆಸರು ಇಲ್ಲ ಸಿನಿಮಾಗೆ ನಾನೇ ಹೀರೋ, ಇವರೇ ಹೀರೋಯಿನ್. ಓಕೆ, ನೀವು ಸಪೋರ್ಟ್ ಮಾಡಿ. ಹಾಕ್ರೋ ಮ್ಯೂಸಿಕ್, ಹಾಕ್ರೋ. ಒಪ್ಕೊಂಡಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಕನ್ಫ್ಯೂಷನ್ ಇಲ್ಲಿದ್ದೀನಿ ಸರ್. ಡೇಟ್ಸ್ ಮತ್ತೆ ರೀಕನ್ಫರ್ಮ್. ಇನ್ನೊಂದ್ಸಲ ಹೇಳಿ. ಇಲ್ಲ, ಡೇಟ್ಸ್ ಮತ್ತೆ ರೀಕನ್ಫರ್ಮ್ ಮಾಡ್ತೀನಿ. ಡೇಟ್ಸ್ ತರಕ್ಕೆ ನಾನು ದುಬೈಗೆ ಹೋಗಿ ತಂದು ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಕು. ಐ ವಿಲ್ ಗೆಟ್ ಯು ನೈಸ್ ಡೇಟ್ಸ್. ಏನ್ ಅನಿಸ್ತದೆ ಈ ಒಂದು ಹೊಸ ಸಿನಿಮಾ ಚಿತ್ತಾರ ಅವಾರ್ಡ್ಸ್ ಅಲ್ಲಿ ಒಪ್ಕೊಂಡಿದ್ದೀರಲ್ಲ, ಏನ್ ಅನಿಸ್ತಾರೆ? ಒಂದ್ ಸೆಕೆಂಡ್ ನೀವು ಸ್ವಲ್ಪ ನಿಮ್ಮ ತಾಯಿನ ನೋಡಬೇಡಿ, ಹಿಂಗೆ ಹೇಳಿ ಏನ್ ಅನಿಸ್ತಾ ಇದೆ. ನೋಡಿ, ಸಪೋರ್ಟಿಂಗ್ ಆಕ್ಟರ್ ಅಂತ ನೀವು ಸುಮ್ಮನೆ ಹೇಳಿ. ಸರ್ ಆ್ಯಕ್ಚುಲಿ ತುಂಬ ಖುಷಿ ಅನಿಸ್ತಾ ಇದೆ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡು. ಅದು ಅಣ್ಣ ತಂಗಿ ಅವ್ರ ರೋಲ್ ಕರೆಕ್ಟ್ ಅಲ್ಲ ಸರ್? ಇದೆಲ್ಲ ಕಟ್ ಮಾಡಿ ಆ ಮ್ಯೂಸಿಕ್ ಇದೆಯಲ್ಲ ಅದನ್ನ ಹಾಕೊಂಡು ಒಂದು ಒಳ್ಳೆ ಪ್ರೋಮೋ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಅಂತ ಹೇಳಿ ಸಾಕು. ಥ್ಯಾಂಕ್ ಯು ಎವ್ರಿ ಒನ್ ಅಲ್ಲಮ್ಮ, ಬರೀ ಥ್ಯಾಂಕ್ ಯು ಸರ್. ಥ್ಯಾಂಕ್ ಸರ್ ಬೇಡ, ನೀರು ಸಾಕು.
ಥ್ಯಾಂಕ್ ಯು ನೀರು. ಜಾಸ್ತಿ ಆಯ್ತು. ಜಾಸ್ತಿ ಆದ್ರೆ ಕಮ್ಮಿ ಮಾಡೋಣ ಆಮೇಲೆ. ಥ್ಯಾಂಕ್ ಯು ಅಣ್ಣ. ಯಾವ ವರ್ಕೌಟ್ ಆಗ್ತಾ ಇಲ್ಲ ಇದು. ಓಲಿ ಬಿಡಿ, ನಾವು ಇನ್ನೊಂದು ಹೀರೋಯಿನ್ ಟ್ರೈ ಮಾಡ್ತೀವಿ. ಸದ್ಯಕ್ಕೆ ಒನ್ಸ್ ಅಗೇನ್ ಆರಾಧನಾ, ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ. ಇನ್ನಷ್ಟು ಅವಾರ್ಡ್ಗಳು ನಿಮಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.